ನಮಸ್ಕಾರ ಕಣ್ರಪ್ಪ. ಎಲ್ರಿಗೂ ನಿಮ್ಮ ಪ್ರೀತಿಯ ಲಕ್ಷ್ಮಮ್ಮ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ಗಳೆಲ್ಲ ಮಾಡಿದ್ದೀರಿ. ಬರೀ ಒಂದು ವಿಡಿಯೋ ಹಾಕಿದ್ದೀರಿ ಅಲ್ಲ, 2-3 ಹಾಕಿ ಅಂತವ. ಈಗ ಸದ್ಯಕ್ಕೆ ಇನ್ನೊಂದು ಹೆಚ್ಚಿಸದ ಮುಂದೆ ನೋಡೋಕ್ಕಾಯ್ತದೆ. ಸರಿರಪ್ಪ. ಈಗ 10 ಗಂಟೆಗೊಂದು ಮತ್ತು ಮಧ್ಯಾಹ್ನ 2 ಗಂಟೆಗೊಂದು ಪ್ರಸಾರ ಮಾಡ್ತೀವಿ. ಈಗ ಮುಂದೆ ಬೇಕಾದ್ರೆ ನೋಡೋಕ್ಕಾಯ್ತದೆ. ಸರಿರಪ್ಪ. ಹಂಗೆ ಭಾಳ ಪ್ರೀತಿಯಿಂದ ಭಾಳ ಪ್ರೀತಿ ಕೊಡ್ತಾಯಿದ್ದೀರಿ. ಆಮೇಲೆ ಇನ್ನೊಂದು ಮುಖ್ಯ ದಿವಸ ಅನುರಾಗದ ಅಲೆಗಳು ಅಂತ, ಅನುರಾಗದ ಅಲೆಗಳು ಅಂತ ಸ್ಟೋರಿ ಶುರುವಾಗದೆ. ಭಾಳ ಚೆನ್ನಾಗದೆ ಸ್ಟೋರಿ ಮಾತ್ರ. ಅದನ್ನ ನೋಡಿ ಮುಂದೆ ಯಾವ್ಯಾವ ಥರ ಸ್ಟೋರಿಗಳು ಬರ್ತವೆ ಅಂದ್ಬಿಟ್ಟು ಅದೊಂದು ಭಾಳ ಚೆನ್ನಾಗಿರೋ ಸ್ಟೋರಿ, ಒಳ್ಳೆ ಕಾನ್ಸೆಪ್ಟ್ ಇದು. ಮಿಸ್ ಮಾಡ್ದಂಗೆ ನೋಡಿ ಆಯ್ತಪ್ಪ. ಹಂಗೆ ನೆನ್ನೆ ಒಂದು ಎಪಿಸೋಡ್ ಪ್ರಸಾರ ಆಗದೆ, ಯಾರು ಹೋಗಿ ನೋಡಿಲ್ಲ, ಹೋಗಿ ನೋಡಿ. ತುಂಬ ಚೆನ್ನಾಗಿದೆ ಮೊದಲನೇ ಎಪಿಸೋಡು. ಮತ್ತು ಮುಂದೆನೂ ಚೆನ್ನಾಗಿ ಬರ್ತದೆ. ಹಂಗೆ ವೀಡಿಯೋ ನೋಡಿದವರು ಹೆಂಗಿತ್ತು ಸ್ಟೋರಿ, ಚೆನ್ನಾಗಿತ್ತ ಏನು ಎಂತು ಅಂದ್ಬಿಟ್ಟು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇರಲಿ ಅಂತವ ನಿಮ್ಮನ್ನ ನಾವು ಬೇಡ್ಕೊತೀವಿ. ಯಾವತ್ತೂ ನಿಮ್ಮ ಪ್ರೀತಿ ನಮ್ಮ ಮೇಲೆ ಕಮ್ಮಿ ಆಗೋದು ಬೇಡ, ಹಿಂಗೆ ಇರಲಿ ಸದಾಕಾಲ ಅಂತ ಬೇಡ್ಕೊತೀವಿ ಕಣ್ರಪ್ಪ. ಎಷ್ಟು ಪ್ರೀತಿ ಅದೇ ಅನ್ನೋದು ನೆನ್ನೆಯಿಂದ ನಾನು ನೋಡ್ತೇವನಿ. ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗೆ. ನಾವು ಪಟ್ಟಿರೋ ಶ್ರಮಕ್ಕೆ ಯಾವತ್ತೂ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ನಮ್ಮನ್ನು ಪ್ರೀತಿಸೋರಾಗಲಿ, ನಾವು ಪ್ರೀತಿಸೋರಾಗಲಿ ಅಷ್ಟು ಸುಲಭವಾಗಿ ನಮ್ಮ ಬಿಟ್ಬಿಟ್ಟು ಹೋಗೋಕ್ಕಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆಯಾ. ಹೆಂಗೆ ಹೇಳಬೇಕು ಅಂತಲೂ ನಾನು ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡಿ ಹೇಳೋಕ್ಕೂ ಆಯ್ತಾರ ನನಗೆ, ಹೇಳಬಾರ್ದು. ಯಾಕೆಂದರೆ ಅನುಭವದ ಅಲೆಗಳು ಮುಂದುವರಿಬೇಕಲ್ವಾ, ಅದಕ್ಕೆ. ಸರಿರಪ್ಪ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನು ಮಾಡೋದು, ಇಂಥ ಸ್ಥಿತಿಗೆ ಬರ್ತೀವಿ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಭಾಳ ಬೇಜಾರಾಯ್ತದೆ. ಬಿಡಿ, ಇನ್ನೇನು ಮಾಡೋಕ್ಕಾಗಿಲ್ಲ, ಮುಂದೆ ಹೋಗೋದ. ಬರೋದನ್ನೆಲ್ಲ ಏನೇ ಕಷ್ಟ ಬರಲಿ ಸುಖ ಬರಲಿ, ಜೀವನದಲ್ಲಿ ಕಷ್ಟ ಸುಖ ಇರೋದು ಯಾವತ್ತೂ ಇದ್ದಿದ್ದೆ. ಅದನ್ನು ನಾವು ಜಯಿಸ್ಕೊಂಡು ಹೋಗ್ಬೇಕು. ಏನೋ ಒಂದು ಕಷ್ಟ ಬಂತು ಅಂತ ಮೂಲೆಯಲ್ಲಿ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಅದು ಪರಿಹಾರ ಅಲ್ಲ. ಮತ್ತೆ ಎಷ್ಟು ಬೆಸ್ಟ್ ಮಾಡ್ಬೋದು, ನಾವು ಎಲ್ಲಿ ಹಿಡ್ದೋ ಎಲ್ಲಿ ಸರಿ ಮಾಡ್ಕೋಬೋದು ನಮ್ಮ ಜೀವನ ಅನ್ನೋದನ್ನ ನಾವು ನೋಡ್ಕೊಂಡು ಸರಿ ಮಾಡ್ಕೊಂಡ್ರೆ ಅದಕ್ಕಿಂತ ಎತ್ತರವಾಗಿ ನಾವು ಬೆಳಿಬೋದು. ಅದರಲ್ಲಿ ಯಾವುದೇ ಥರದ ಅನುಮಾನವೂ ಇಲ್ಲ. ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಕೂರ್ಗಿ ಒಂದು ಮೂಲೆಯಲ್ಲಿ ಸರಿಕೊಂಡು ಕೂತ್ಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರಿಕ್ಕಿಲ್ಲ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಹುಡುಕಿ ನಾವು ಮುಂದೆ ಹೋದರೆ ಜೀವನ ಯಾವತ್ತಿದ್ರೂ ಸ್ವರ್ಗದಂಗೆ ಇರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದ್ಸಲ ಏರು ಪೇರು, ಮೇಲಿದ್ದವ್ರು ಕೆಳಗೆ, ಕೆಳಗಿದ್ದವ್ರ ಮೇಲೆ ಇಂಥ ಸ್ಥಿತಿಗಳು ಸಡನ್ನಾಗಿ ಹಾಗೇ ಆಯ್ತದೆ. ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಕೆಲವು ಪ್ರಾಬ್ಲಮ್ಗಳು ಹಿಂಗೆ ಸಡನ್ನಾಗಿ ಬಂದಾಗ ಭಾಳ ಫೇಸ್ ಮಾಡೋದು ತುಂಬ ಕಷ್ಟ ಇರ್ತವೆ. ಆದ್ರೂ ನಾವು ಮಾಡಲೇಬೇಕು. ಜೀವನ ಅಂದಮೇಲೆ ಮುಂದೆ ನುಗ್ಗಲೇಬೇಕು. ಏನೇ ಕಷ್ಟ ಆಗಲಿ ಸುಖ ಆಗಲಿ ನಾವು ಧೈರ್ಯ ತಂದ್ಕೊಂಡು ಮುಂದೆ ಹೋದಾಗಲೇ ಜೀವನ ಯಾವತ್ತೂ ಯಶಸ್ವಿ ಆಗೋದು. ಜೀವನ ಯಾವತ್ತೂ ನಮ್ಮ ಕೈಲೇ ಇರ್ತದೆ. ನಾವು ಯಾವ ಥರ ಸರಿ ಮಾಡ್ಕೊಳ್ತೀವಿ, ಯಾವ ಥರ ಮುಂದೆ ನುಗ್ತೀವಿ ಅನ್ನೋದು ಭಾಳ ಮುಖ್ಯವಾಗಿರ್ತದೆ. ಅಂಥದ್ರಲ್ಲಿ ನಿಮ್ಮಂಥ ಪ್ರೀತಿ ಕೊಡೋರು ನನ್ನ ಜೊತೆ ಇರ್ಬೇಕಾದ್ರೆ ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಯಾವುದಕ್ಕೂ. ಭಾಳ ಪ್ರೀತಿ ಕೊಡ್ತಾಯಿದ್ದೀರಿ. ಇದೇ ಪ್ರೀತಿ ಯಾವತ್ತೂ ಕಂಟಿನ್ಯೂ ಆಗಲಿ ಅಂತ ಬೇಡ್ಕೊತೀನಿ. ಭಾಳ ಶ್ರಮ ಬಿದ್ದು ಹುಡಿಕೊಂಡು ಬಂದಿದ್ದೀರಿ ಅಲ್ಲ, ನನಗೆ ನಿಜವಾಗ್ಲೂ ಭಾಳ ಖುಷಿಯಾಗೋ ವಿಷಯ. ನನಗೆ ಏನು ಹೇಳಬೇಕು, ಡೀಪಾಗಿ ಹೇಳೋಕ್ಕೂ ನನಗೆ ಆಯ್ತಿಲ್ಲ. ಆದರೆ ನಿಮ್ಮ ಪ್ರೀತಿಗೆ ನಾನು ಕೋಟಿ ನಮನ ಮತ್ತು ಚಿರಋಣಿಯಾಗಿರ್ತೀನಿ. ಯಾವ ಜನ್ಮದಲ್ಲೂ ತೀರ್ಸೋಕ್ಕಾಗ್ದಂಥ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಆರೈಕೆ ನೀವು ನನಗೆ ಕೊಡ್ತಾಯಿದ್ದೀರಿ. ಅದನ್ನ ನಾನು ಸಾಯೋ ತನಕ ನಾನು ಮರೆಯೋಕ್ಕಿಲ್ಲ ಅಂತ ಹೇಳ್ತಾ ಈ ವಿಡಿಯೋವ ಮುಗಿಸ್ತೀನಿ ಕಣ್ರಪ್ಪ. ಗೊತ್ತಾಯ್ತಲ್ಲ, ಇವತ್ತಿಂದ 2 ವಿಡಿಯೋ ಮುಂದೆ ನೋಡೋದ. ಯಾವತ್ತೂ ಜೀವನದಲ್ಲಿ ಕುಗ್ಬೇಡ್ದು, ಇನ್ನೂ ಚೆನ್ನಾಗಿ ಇರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ನಿಮ್ಗಾದ್ರೂ ಅಷ್ಟೇ, ಯಾವುದೇ ಸಮಸ್ಯೆ ಬಂದ್ರೂ ಕುಗ್ಬೇಡಿ, ಮುಂದುವರಿರಿ. ಆಯ್ತಪ್ಪ. ಸರಿ, ಮತ್ತೆ ಬರ್ತೀನಿ. ಇವತ್ತಿಂದ 2 ವಿಡಿಯೋ ಬರ್ತವೆ, ನೋಡಿ ಎಂಜಾಯ್ ಮಾಡಿ. ಭಾಳ ಚೆನ್ನಾಗಿರ್ತವೆ. ನಿಮ್ಗಂತೂ ಮೋಸ ಮಾಡೋಕ್ಕಿಲ್ಲ ಅಂತ ಗೊತ್ತಲ್ಲ. ಸ್ಟೋರಿ ಮೇಲಂತೂ ಯಾವುದೇ ಥರದಲ್ಲೂ ಇದಿರೋದಿಲ್ಲ. ಇನ್ನೂ ಚೆನ್ನಾಗಿರೋವೇ ಬರ್ತವೆ ಹೊರತು ಕಮ್ಮಿ ಮಾಡೋ ಮಾತೇ ಇಲ್ಲ. ಧನ್ಯವಾದಗಳು.